We are from KPS Dandino Shivara. Today we are going to explain about human following robot without using Arduino. ಇದು ಮಾನವನನ್ನು ಹಿಂಬಾಲಿಸುವ ರೋಬೋಟ್. ಇದು ಮಾನವ ನಡೆದರೆ ಅದನ್ನು ಹಿಂಬಾಲಿಸುತ್ತದೆ. ಇದರಲ್ಲಿ ಆರ್ಡಿನೋ ಬಳಕೆಯಾಗಿಲ್ಲ. ಇದನ್ನು ಕಡಿಮೆ ವೆಚ್ಚದಲ್ಲಿ ಸರಳವಾಗಿ ಮಾಡಬಹುದಾದ ರೋಬೋಟ್ ಆಗಿದೆ. ಐಆರ್ ಸೆನ್ಸರ್ ಮಾನವನನ್ನು ಗುರುತಿಸಲು, ಬ್ಯಾಟರಿ ಚಕ್ರ ಮತ್ತು ಚಾಸಿಸ್, ವಿದ್ಯುತ್ ಮತ್ತು ದೇಹಕ್ಕಾಗಿ ಡಿಸಿ ಮೋಟಾರ್ ರೋಬೋಟ್ ಚಲಿಸುತ್ತದೆ. ಸೆನ್ಸರ್ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ನಾವು ನಮ್ಮ ಪ್ರಾಜೆಕ್ಟ್ನಲ್ಲಿ ಐಆರ್ ಸೆನ್ಸರ್ ಬಳಸಿದ್ದೇವೆ. ಇನ್ಫ್ರಾರೆಡ್ ಐಆರ್ ಸೆನ್ಸರ್ ಎಂದರೆ ರೋಬೋಟ್ನ ಕಣ್ಣುಗಳು ಇದ್ದಂತೆ. ಮುಂದೆ ಮಾನವ ಬಂದರೆ ಸೆನ್ಸರ್ ಅದನ್ನು ಗುರುತಿಸಿ ಮಾನವ ಇದ್ದಾನೆ ಎಂದು ಸಿಗ್ನಲ್ ಕೊಡುತ್ತೆ. ಮೆದುಳು ಇದ್ದಂಗೆ ಸೆನ್ಸರ್ ಸಿಗ್ನಲ್ ಬಂದರೆ ಆರ್ಡಿನೋ ಯೋಚನೆ ಮಾಡಿ ಮೋಟರ್ ಮುಂದೆ ಹೋಗು ಅಂತ ಹೇಳುತ್ತದೆ. ಆದರೆ ನಮ್ಮ ಪ್ರಾಜೆಕ್ಟಲ್ಲಿ ಆರ್ಡಿನೋ ಬಳಸಿಲ್ಲ. ಸೆನ್ಸರ್ ಸಿಗ್ನಲ್ ನೇರವಾಗಿ ಮೋಟರ್ಗೆ ಹೇಳುತ್ತದೆ. ಸೆನ್ಸರ್ ಮಾನವನನ್ನು ಗುರುತಿಸುತ್ತದೆ. ಮಾನವನನ್ನು ಗುರುತಿಸಿದ ಸಿಗ್ನಲ್ ಬಂದಾಗ ಮೋಟಾರ್ ಚಾಲನೆಯಾಗುತ್ತದೆ. ಮಾನವ ಮುಂದೆ ಹೋದರೆ ರೋಬೋಟ್ ಹೋಗುತ್ತದೆ. ಇದರಲ್ಲಿ ಪ್ರೋಗ್ರಾಮಿಂಗ್ ಇಲ್ಲ. ಉಪಯೋಗಗಳು: ರೋಬೋಟಿಕ್ಸ್ ಕಲಿಕೆ ಮತ್ತು ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಗಳಿಗೆ ಉಪಯುಕ್ತ. ಆರ್ಡಿನೋ ಇಲ್ಲದೆ ಕೂಡ ರೋಬೋಟ್ ಮಾಡಬಹುದು. ಇದು ಸರಳ ಆದರೆ ಕಲಿಕೆಗೆ ಉತ್ತಮ. ಇದು ಹೇಗೆ ವರ್ಕ್ ಆಗುತ್ತೆ ಎಂದು ತೋರಿಸುತ್ತೇವೆ. In this video